ಇವತ್ತು ನಮ್ಮೂರಲ್ಲಿ ಕಬಡ್ಡಿ ಟೂರ್ನಮೆಂಟ್ ಇತ್ತು. ಆಲ್ಮೋಸ್ಟ್ 30 ವರ್ಷ ಆದ್ಮೇಲೆ ಈ ಟೂರ್ನಮೆಂಟ್ ನಡೆಸ್ತಿರೋದು ನಮ್ಮೂರಲ್ಲಿ ಒಂಥರ ಹಬ್ಬದ ತರನೇ ಮೂಡ್ ಬಂತು. ನಮ್ಮೂರಿನ ಗ್ರಾಮಸ್ಥರು ಎಷ್ಟು ಸಪೋರ್ಟ್ ಮಾಡವ್ರೆ ಅಂದ್ರೆ ಹುಡುಗ್ರ ಹತ್ರ ₹1 ಕೂಡ ಕಲೆಕ್ಟ್ ಮಾಡಿಲ್ಲ. ಸ್ಟೇಜ್ ಲೈಟಿಂಗ್ಸ್ ಇಂದ ಹಿಡಿದು ಊಟದ ವ್ಯವಸ್ಥೆವರೆಗೂ ಕೂಡ ಅವರೇ ನೋಡ್ಕೊಂಡವ್ರೆ. ನಮ್ಮ ಹುಡುಗರದೇನು ಅಂದ್ರೆ ಜಸ್ಟ್ ಗ್ರೌಂಡ್ ರೆಡಿ ಮಾಡಬೇಕಾಗಿತ್ತು. ಅದಾದ್ಮೇಲೆ ಮ್ಯಾಚ್ ನಡಿಬೇಕಾರೆ ಅಲ್ಲಿನ ಕೆಲಸ ಅಷ್ಟೇ ನೋಡ್ಕೋಬೇಕಾಗಿದ್ದು. ಅದನ್ನ ತುಂಬಾನೇ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದೀವಿ. ಮ್ಯಾಚ್ ಆಡ್ಬೇಕಾರೆ ಯಾವ್ದಾದ್ರು ಪ್ಲೇಯರ್ಸ್ ಇಂಜುರಿ ಆದ್ರೆ ಅಥವಾ ಏಟ್ ಆದ್ರೆ ಅವ್ರನ್ನ ನೋಡೋದಕ್ಕೋಸ್ಕರನೇ ಮೆಡಿಕಲ್ ಟೀಮ್ ಅವ್ರು ಇದ್ರು. ಹಾಗೇನೆ ಆಂಬುಲೆನ್ಸ್ ಫೆಸಿಲಿಟಿ ಕೂಡ ಇತ್ತು. ಸದ್ಯ ಯಾವ ಪ್ಲೇಯರ್ಸ್ ಕೂಡ ಮೇಜರ್ ಇಂಜುರಿ ಏನಾಗ್ಲಿಲ್ಲ, ಮೈನರ್ ಇಂಜುರಿ ಅಷ್ಟೇ ಆಗ್ತಿದ್ದು. ನಮ್ಮೂರಿಂದನೇ 3 ಟೀಮ್ ಇದ್ದು. 2 ಚೆನ್ನಾಗಿ ಫಸ್ಟ್ ರೌಂಡ್ ಪಾಸ್ ಮಾಡಿ ಸೆಕೆಂಡ್ ರೌಂಡ್ ಕೂಡ ಪಾಸ್ ಮಾಡ್ದು. ಅಷ್ಟರಲ್ಲಿ MLA ಅವರಾದಂತ ದರ್ಶನ್ ಪುಟ್ಟಣ್ಣ ಅವರು ಬಂದ್ರು. ಈ ಪಂದ್ಯಾವಳಿ ಸಕ್ಸಸ್ಫುಲ್ ಆಗಿ ತುಂಬಾನೇ ಸಹಾಯ ಮಾಡಿದ್ದಾರೆ, ಪ್ರೋತ್ಸಾಹ ನೀಡಿದ್ದಾರೆ. ನಮ್ಮೂರ್ಗೆ ಅಂತಲ್ಲ ತುಂಬಾ ಊರುಗಳಿಗೂ ಕೂಡ ಕ್ರೀಡೆ ಅಂತಂದ್ರೆ ಸಖತ್ ಸಪೋರ್ಟ್ ಮಾಡ್ತಾರೆ. ಎಚ್ಮಲಿಗೆರೆ ಅಂತ ಒಂದು ಟೀಮ್ ಇತ್ತು. ಆ ಹುಡುಗರು ನೋಡಿದ್ರೆ ಎಲ್ಲ ವೀಕ್ ಟೀಮ್ ಅನ್ಕೋಬಿಟ್ಟಿದ್ರು. ಆದ್ರೆ ಆ ಹುಡುಗರನ್ನೇ ಕ್ವಾರ್ಟರ್ ಫೈನಲ್ ವರ್ಗೂ ಆಡವ್ರೆ. ಇಡೀ ಟೂರ್ನಮೆಂಟ್ ನ ಚೆನ್ನಾಗಿ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ರು. ಆಮೇಲೆ ನಾವು ಸೆಮೀಸ್ ಅಲ್ಲಿ ನಮ್ಮೂರವ್ರ ಮೇಲೆ ಸೋತ್ಬಿಟ್ಟು ಅವ್ರು ಫೈನಲ್ ಚೆನ್ನಾಗಿ ಗೆದ್ರು. ಫಸ್ಟ್ ಪ್ಲೇಸ್ ಗೆದ್ದಿದ್ದು ಜೀವನ್ ಬ್ರದರ್ ಸಂಪಳ್ಳಿ, ಸೆಕೆಂಡ್ ಪ್ಲೇಸ್ ಮಂಡ್ಯ ಫ್ರೆಂಡ್ಸ್, 3ನೇ ಪ್ಲೇಸ್ ಭಗತ್ ಸಿಂಗ್ ಬಾಯ್ಸ್, 4ನೇ ಪ್ಲೇಸ್ ದೊಡ್ಡಬೇಡ್ರಳ್ಳಿ. ಆಮೇಲೆ ನಮ್ಮ ಫ್ರೆಂಡ್ ಅಂಕೇಶ್ದು ಬರ್ತ್ಡೇ ಇತ್ತು. ಅವನಿಗೂ ಕೂಡ ಕೇಕ್ ಕಟ್ ಮಾಡಿಸ್ಬಿಟ್ಟು ಈ ಟೂರ್ನಮೆಂಟ್ ನ ಎಂಡ್ ಮಾಡ್ದು. ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್.